ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ಕಡಿಮೆ ತರಕಾರಿನಲ್ಲಿ ನಮಗೆ ಸಫಿಷಿಯೆಂಟಾಗಿ ಆಗುವಂಥ ಒಂದು ಸಾರು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಕಡಿಮೆ ತರಕಾರಿ ತೊಗೊಂಡಿದ್ದೀನಿ ನಾನು. 2 ಮೀಡಿಯಮ್ ಗಾತ್ರದ ಬದನೆಕಾಯಿ ಮತ್ತು 2 ಚಿಕ್ಕ ಗಾತ್ರದ ಟೊಮೆಟೊ, 2 ಮೀಡಿಯಮ್ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿ ಹೆಸರಿಟ್ಕೊಂಡಿದ್ದೀನಿ. ಮತ್ತು 10-12 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಮೆಣಸಿನ್ಕಾಯ್ದೆ ಖಾರ, ಇದು ಬಿಟ್ಟು ಬೇರೆ ಯಾವುದು ಖಾರ ಹಾಕಲ್ಲ. ಅದಕ್ಕೋಸ್ಕರ ನಮಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಇಟ್ಕೊಳ್ಬೋದು. ತುಂಬ ಖಾರ ತಿನ್ನಲ್ಲ ಅನ್ನೋರು ಕಡಿಮೆ ಕೂಡ ಮಾಡ್ಕೊಳ್ಬೋದು. ಇದು ಖಾರ ಜಾಸ್ತಿ ಇಲ್ಲ, ಹಾಗಾಗಿ ಒಂದು 12 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಒಂದು ಅರ್ಧ ಪವಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಇಲ್ಲಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು, ಈ ತರಕಾರಿಗಳೇನಿದೆ ತರಕಾರಿಗಳನ್ನೆಲ್ಲ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಮತ್ತು ತೆಂಗಿನಕಾಯಿ ತುರಿ ಜೊತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ನೀವು ಇಲ್ಲಿ ನೋಡ್ಬೋದು, ನಾನು ತರಕಾರಿ ಬೇಳೆ ಎಲ್ಲ ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ. ಆಮೇಲೆ ಇದನ್ನು ಕುಕ್ಕರ್ ಜಾರ್ನೇ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಳ್ಬೋದು ಬೇಯೋದಕ್ಕಿಡೋದಕ್ಕೆ. ಬೇಯೋಕ್ಕಿಟ್ಟು ಇವಾಗ ಒಂದು 4ರಿಂದ 5 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಇದನ್ನು. ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಕುಕ್ಕರಿಂದ ಬೇಳೆ ಮತ್ತು ತರಕಾರಿ ಎಲ್ಲ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಮ್ಮ ಈಸಿ ಮತ್ತು ಬೇಗ ಆಗೋ ಮಸ್ಕಾಯಿ ಸಾರು ರೆಡಿ ಇದೆ. ಇದನ್ನು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.